ಮಾಡ್ತಿದ್ಯಾ? ಊಟ ಮಾಡು. ಏನು ಹೇಳಿ ಅಕ್ಕ, ಕಷ್ಟದಲ್ಲಿದ್ದಾಗ ಯಾರಾದ್ರೂ ಕೈ ಹಿಡಿದ್ರೆ ಉಸಿಗೆ ಅಳನೆ ಬರ್ತದೆ. ನನ್ನ ಗಂಡ ಹಾರ್ಟ್ ಪೇಷಂಟು, ಆಸ್ಪತ್ರೆಗಾಗಿ 2 ತಿಂಗಳಾಗದೆ. ನಮ್ತವ ಉಣ್ಣಕ್ಕೆ ಕಾಸಿಲ್ಲ. ಇನ್ನು ಆಸ್ಪತ್ರೆಗೆ ಎಲ್ಲಿಂದ ಹಾಕನೆ? ದುಡಿತಿದ್ ನನ್ನ ಗಂಡನೇ ಆಸ್ಪತ್ರೆ ಸೇರಿದ್ಮೇಲೆ ನಾನು ಅಲ್ಲಿ ಇಲ್ಲಿ ಮನೆ ಕೆಲಸ ಮಾಡ್ಕೊಂಡು ದುಡಿತಾ ಇದ್ದೀನಿ. ಪಾಪ ಅಲ್ವಾ ರಾಣಿ? ದೊರೆ, ಇದ್ರಾಗ ಪಾಪ ಅನ್ನೋದೇನೈತೆ? ಎಲ್ರ ಜೀವನನಾಗೂ ಕಷ್ಟ ಬರ್ತೈತೆ. ಆದ್ರೆ ಕಷ್ಟ ಬಂದಾಗ ಯಾವತ್ತೂ ಕುಗ್ಬಾರ್ದು, ಸುಖ ಬಂದಾಗ ಹಿಗ್ಬಾರ್ದು. ನಿಜಾನಮ್ಮ, ಗಂಡನ್ನು ನೋಡ್ಕೊಂಡು ಮನೇನೂ ನೋಡ್ಕೊಂಡು ಎಷ್ಟೊಂದು ಕಷ್ಟಪಡ್ತಿದ್ದಾಳೆ ಹುಡುಗಿ. ಯೋಚನೆ ಮಾಡಬೇಡಮ್ಮ, ಖಂಡಿತ ಒಳ್ಳೇದಾಗತ್ತೆ. ಏನಾಯ್ತದ ಏನೋ ಗೊತ್ತಿಲ್ಲ ಅಮ್ಮ. ಎಲ್ಲ ಕೆಲ್ಸಕ್ಕೆ ಹೋದ್ರೂ ಜನ ನನ್ನ ನೋಡೋ ದೃಷ್ಟಿನೇ ಬೇರೆ. ಅದ್ರಾಗೂ ಮನೇಲಿ ಗಂಡ ಇಲ್ಲ ಅಂತ ಗೊತ್ತಾದ್ಮೇಲೆ ತುಂಬಾ ಕೆಟ್ಟದಾಗ ಮಾತಾಡ್ತಾರೆ, ಕೆಟ್ಟದಾಗ ನೋಡ್ತಾರೆ. ಅದು ಒಂದೇ ಭಯ ನಂಗೆ. ಆದ್ರೆ ನೀವೆಲ್ಲ ಇದ್ದೀರಲ್ಲ, ಅದೇ ನನ್ಗೆ ಸಮಾಧಾನ. ನೀನೇನು ಹೆದರ್ಕೋಬೇಡ, ನಿನ್ಗೋಸ್ಕರ ನಾನಿದ್ದೀನಿ. ಅಕಸ್ಮಾತ್ ಈ ಮನೆನಾಗೆ ಯಾವನಾನು ನಿನ್ ಮೈ ಮೇಲೆ ಕೈ ಹಾಕಕ್ ಬರ್ಬೇಕು, ಒಬ್ಬೊಬ್ಬನು ಹುಟ್ಲಿಲ್ಲ ಅನ್ಸ್ಬಿಡ್ತೀನಿ. ಅಲ್ಲ ಮರಾಣಿ, ಒಂದ್ ವೇಳೆ ಹಾಗೆ ಆಯ್ತು ಅಂತ ಇಟ್ಕೊಳ್ಳೋಣ, ನೀನೆಲ್ಲೋ ಇರ್ತೀಯ, ಅವಳೆಲ್ಲೋ ಇರ್ತಾಳೆ, ಅವಾಗೇನ್ ಮಾಡ್ಬೇಕು? ಅದಕ್ಕೆ ನನ್ನ ಹತ್ರ ಒಂದು ಉಪಾಯ ಐತೆ. ಕಷ್ಟ ಬಂದು ಎದುರಿಗೆ ನಿಂತಾಗ ಆ ಕ್ಷಣ ದಾಟ್ಬೇಕು, ಹೆಂಗನ ಮಾಡಿ ಅಲ್ಲಿಂದ ಹೊರಗೆ ಬರಬೇಕು. ಆಮ್ಯಾಕೆ ಹಬ್ಬ. ನಮ್ಮ ರಾಣಿ ಹೆಂಗ್ ಹೊಡಿತಾಳೆ ಗೊತ್ತಾ? ಡಿಶುಮ್ 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 ಅಂತ. ಅವತ್ತು ತೋಟದ ಮನೆಯಲ್ಲಿ ದೊರೆ, ರಾಣಿ, ತೋಟದ ಮನೇಲಿ ಏನಾಯ್ತು? ಅಯ್ಯೋ ಅತ್ತೆ, ಅಲ್ಲಿ ಪಿಕ್ಚರ್ ಹಾಕಿದ್ರು. ಅಲ್ಲಿ 2 ಹೆಣ್ಮಕ್ಳು ಸೇರಿ ಇರೋ ಬರೋ ಎಲ್ಲ ರೌಡಿಗಳನ್ನು ಹೊಡೆದಾಕ್ಬಿಟ್ರು. ಅದನ್ನ ನೋಡಿ ಇವರು ನಾನು ಅಂತ ಹೇಳ್ತವ್ರೆ. ಆಟೆಯ ನೀನು ಆ ಥರ ಕಾಳಿ ಆಗ್ಬೇಕಮ್ಮ. ಏನತ್ಕೆ ಮಾರ್ನಿಂಗು ಸರ್ಪ್ರೈಸಿಂಗ್ ದ ಕಾಲಿಂಗ್ಸು? ತಾವು ತುಂಬಾ ದೊಡ್ಡವರಾಗಿದ್ದೀರಲ್ಲ, ಅದಕ್ಕೆ ನನಗೆ ಡೌಟ್, ಟಾಪ್ ಡೌಟ್. ಅದಕ್ಕೆ ಕಾಲ್ ಮಾಡ್ದೆ. ಡೌಟ್ ಅಂದ್ರೆ? ನನಗೆ ನಿನ್ ಮೇಲೆ ಅನುಮಾನದ ಮೇಲೆ ಅನುಮಾನ ಅಂದೆ. ಏನಕ್ಕೆ ಹೇಳ್ತಾ ಇದ್ಯಾ? ಅದ್ಯಾಕಮ್ಮ ತೊದಲ್ತಿದ್ಯಾ? ಅನುಮಾನ ಅಂದ ತಕ್ಷಣ ಭಯ ಆಯ್ತಾ? ಅದಕ್ಕೆ ನನ್ನ ಮೇಲೆ ಅನುಮಾನ ಪಡುವಂಥದ್ದು ಏನಿದೆ? ಸೀನಾ, ಪಿಂಕಿ, ಅದಕ್ಕೆ ಗುಂಡು, ಮಾತು ಬದಲಿಸ್ಬೇಡ ನೀನು. ನಿಮ್ಮ ಅಣ್ಣ ಇಲ್ಲಿ ಪ್ರತಿದಿನ ಪ್ರತಿ ಕ್ಷಣ ನನ್ನ ತಂಗಿರ್ ಹೇಗಿದ್ದಾರೋ, ಹೇಗೆ ಬದುಕ್ತಿದ್ದಾರೋ ಅಂತ ಯೋಚನೆ ಮಾಡ್ತಿದ್ದಾನೆ. ನೀವುಗಳು ನೋಡಿದ್ರೆ ಇರೋ ವಿಷಯ ಎಲ್ಲ ಮುಚ್ಚಿಡ್ಕೊಂಡು ತ್ಯಾಗ ಮೂರ್ತಿಗಳಾಗಕ್ಕೆ ಹೋಗ್ತಿದ್ದೀರಾ. ಅದೆಲ್ಲ ಸಿನಿಮಾ ಸೀರಿಯಲಲ್ಲೇ ಚಂದ. ನಿಜ ಜೀವನದಲ್ಲಿ ಅದೇನಾಗಿದೆಯೋ ಅಂತ ಹೇಳ್ಕೋಬೇಕು, ಆಗ್ಲೇ ಸಾಂತ್ವನ ಸಿಗೋದು. ಸೀನಂದು ನಿಂದು ಏನಾದರೂ ಪ್ರಾಬ್ಲಮ್ ಇದ್ರೆ ಅದನ್ನ ಹೇಳು. ಸೀನಬ್ನ ಪಿಂಕಿ ಏನಾದರೂ ಏನಂದೆ? ಮೊದಲೇ ಹೇಳ್ಬೇಕಲ್ವಾ? ಏನಂದೆ? ಈ ಕೆಲ್ಸಕ್ಕೆ ಬಾ ಅಂದಿದ್ರೆ ನಾನೇ ಬರ್ತಾ ಇರ್ಲಿಲ್ವಾ? ನೋಡಿ, ಕೈಯೆಲ್ಲ ಎಷ್ಟು ಕೊಳೆ ಆಗೈತೆ. ನಾ ಹೋಗಿ ತೊಳ್ಕೊಂಡು ಬರ್ತೀನಿ. ಇರಿ, ಹೋಗಿ ತಲೆ ಬಾಚ್ಕೊಂಡು ಬರ್ತೀನಿ. ಇದ್ಯಾವುದಪ್ಪ ಇದು ನಾಟಿ ಕೋಳಿ? ತಲೆ ಬಾಚ್ಕೊಂಡು ಬರ್ತೀನಿ ಆಮ್ಯಾಗ ತಿನ್ನಿ ಅಂತದೆ. ಅಯ್ಯೋ, ಒತ್ತಾರೆ ಎದ್ಬಿಟ್ಟು ಯಾರ ಮುಖ ನೋಡಿಲ್ಲ. ನನ್ನ ಮುಖನೇ ನಾನು ಕರಡಿ ನೋಡ್ಕೊಂಡಂಗೈತೆ. ನೀನು ಹೋಗ್ಬಿಟ್ಟು ರೆಡಿ ಆಗ್ಬಿಟ್ವಾ, ನಾನು ಹೊಸಿ ರೆಡಿ ಆಯ್ತೀನಿ. ನನ್ನ ಎದೆಲೆಲ್ಲ ಪಾರು ತುಂಬವಳೆ,
ಬೇರೆ ಯಾರ ಹುಡುಗಿನ ಕಣ್ಣೆತ್ತು ನೋಡಿದ್ರೆ ಮನಸ್ಸಿಗೆ ಅಲ್ಟಾಯ್ತದೆ, ಇಲ್ಲಾಂದರೆ ಗಿಲ್ಟ್ ಆಯ್ತದೆ. ಅದಕ್ಕೆ ಕಣ್ಪಟ್ಟಿನ ಕಟ್ಕೊಂಡು ಕೂತಿರ್ತೀನಿ. ನೀನು ಹಿಂದಿನ ಒಂದು ನನ್ನ ತಪ್ಕೋಬೇಕು ಆಯಿತಾ? ಕೋಳಿ ಬಂತು, ಕೋಳಿ ಬಂತು. ಇವತ್ತು ಕೊಕ್ಕೊ ಅನ್ಸೋದೆ. ಅಕ್ಕ ಆಳ್ಬಾರ್ದು. ನನಗೆ ವಿಷಯ ಎಲ್ಲ ಗೊತ್ತಾಯ್ತು. ಇಲ್ಲಿ ನೋಡು, ನೀನ್ ಬುದ್ಧಿ ಉಪಯೋಗಿಸಿ ಆ ರಾಕ್ಷಸನ ಕೈಯಿಂದ ತಪ್ಸ್ಕೊಂಡು ಬಂದಿದ್ಯಾ. ಇದೇ ಅಲ್ವಾ ಧೈರ್ಯ ಅಂದ್ರೆ? ರಂಗೇನ ಹೋಲಿ ನಮ್ಮಿಬ್ಬರ ಬಾಳಲ್ಲಿ ಚಿಪೋಲಿ ಚಿಪೋಲಿ. ರಂಗೇನ ಹೋಲಿ ನಮ್ಮಿಬ್ಬರ ಬಾಳಲ್ಲಿ ಚಿಪೋಲಿ ಚಿಪೋಲಿ. ನಿನ್ ಕತೆ ಇವತ್ತು ಮುಗಿಸ್ತೀನಿ ಕಣೋ ಸೋಮ. ಹೆಣ್ಣು ಅಂದ್ರೆ ಆಟದ ವಸ್ತು ಆಗೈತಲ್ವಾ? ನಾಟಿಕೋಳಿ. ರಂಗೇನ ಹೋಲಿ ನಮ್ಮಿಬ್ಬರ ಬಾಳಲ್ಲಿ. ಆಗಲೇ ಬರ್ತಾ ಹಿಂದಿಂದ ಬಂದು ತಪ್ಪು ಅಂತ ಹೇಳ್ದೆ ತಾನೆ. ಯಾಕೆ ಮರ್ತೋಯ್ತಾ? ಬೋಲಿ ಬಿಡು, ಬಾ. ಎಲ್ಲಿದ್ಯಾ? ಯವ್ವ!